ನಮಸ್ಕಾರ. ಏನಿದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಯಾಕೆ ನಾನು ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಬುದ್ಧ ಪೂರ್ಣಿಮಾ. ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಆಚರಿಸುವಂತಹ ಬುದ್ಧನ ಜನ್ಮದಿನ. ವೈಶಾಖ ಶುದ್ಧ ಪೌರ್ಣಿಮೆಯೆಂದೇ ಜನ್ಮಿಸಿ, ವೈಶಾಖ ಶುದ್ಧ ಪೌರ್ಣಿಮೆಯೆಂದೇ ಜ್ಞಾನೋದಯವನ್ನು ಹೊಂದಿ, ವೈಶಾಖ ಶುದ್ಧ ಪೌರ್ಣಿಮೆಯೆಂದೇ ಪರಿನಿರ್ವಾಣವನ್ನು ಹೊಂದುತ್ತಾರೆ ಗೌತಮ ಬುದ್ಧರು. ಈ ಕಾರಣದಿಂದ ಬುದ್ಧ ಪೂರ್ಣಿಮೆಯನ್ನು ಜಗತ್ತಿನೆಲ್ಲೆಡೆ ಆಚರಿಸುವಂತಹ ಒಂದು ಸಂಸ್ಕೃತಿ ಇದೆ. ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೇ ಎದ್ದ. ಬೇಂದ್ರೆಯವರು ಬುದ್ಧನ ವಿಚಾರದಿಂದ ಪ್ರಭಾವಿತರಾಗಿ ಆ ಸಾಲುಗಳನ್ನು ಬರೀತಾರೆ. ಅನೇಕ ಇತಿಹಾಸಕಾರರು, ವಿಶ್ವವಿಖ್ಯಾತ ಇತಿಹಾಸಕಾರರು ಬುದ್ಧನನ್ನು ಲೈಟ್ ಆಫ್ ಏಷ್ಯಾ ಅಂತ ಕರೀತಾರೆ. ಲೈಟ್ ಆಫ್ ಏಷ್ಯಾ ಅಂತ ಕರೀಲಿಕ್ಕೂ ಒಂದು ಮುಖ್ಯವಾದ ಕಾರಣ ಇರುತ್ತೆ. ಜಗತ್ತಿನ ಬಹುತೇಕ ಧರ್ಮಗಳು ಏಷ್ಯಾದಲ್ಲೇ ಹುಟ್ಟಿರೋದು. ಹಾಗಾಗಿ ಏಷ್ಯಾದ ಬೆಳಕು ಎಂಬುದಾಗಿ ಗೌತಮ ಬುದ್ಧನನ್ನು ಕರೀತಾರೆ. ಗೌತಮ ಬುದ್ಧನಾಗುವುದಕ್ಕೆ ಮೊದಲು ಸಿದ್ಧಾರ್ಥನಾಗಿದ್ದ ರಾಜಕುಮಾರ ರಾಜ್ಯದ ಎಲ್ಲ ವೈಭವವನ್ನು, ರಾಜಭೋಗಗಳನ್ನು ಅನುಭವಿಸಿ ಜಗತ್ತಿನ ಯಾವುದೇ ವಿಚಾರಗಳು ಆತನ ಕಿವಿಯ ಮೇಲೆ ಬೀಳಬಾರ್ದು, ಆತನ ಕಣ್ಣಿಗೆ ಕಾಣಿಸಬಾರ್ದು, ಆತನ ಮನಸ್ಸಿಗೆ ಬರಬಾರ್ದು ಎಂಬಂತಹ ವಾತಾವರಣದಲ್ಲೇ ಆತನನ್ನು ಬೆಳೆಸಲಾಗುತ್ತೆ. ಅದು ನಾವು ಇತಿಹಾಸದಲ್ಲಿ ಓದಿದ್ದೇವೆ. ಆದರೂ ಒಂದು ಮನುಷ್ಯನಿಗೆ ಮುಚ್ಚಿಟ್ಟಷ್ಟು ಕುತೂಹಲ ಜಾಸ್ತಿ ಅಂತ ಹೇಳ್ತಾರಲ್ಲ, ಹಾಗೆ ಈ ಜಗತ್ತಿನಿಂದ, ಈ ಕೋಟೆಯಿಂದ, ಈ ಅರಮನೆಯಿಂದ ಆಚೆ ಏನಿದೆ ಎಂಬಂತಹ ಕುತೂಹಲ ಆ ಗೌತಮ ಬುದ್ಧನಿಗೆ ಬಂತು, ಅಂದರೆ ಸಿದ್ಧಾರ್ಥನಿಗೆ ಬಂತು. ಇದರಿಂದ ಆಚೆ ಇರುವಂತಹದ್ದು ಏನು ಎಂಬುದನ್ನು ತಿಳಿದುಕೊಳ್ಳುವಂತಹ ಒಂದು ಕಾತರ, ಕುತೂಹಲ ದಿನೇ ದಿನೇ ಹೆಚ್ಚಾಗ್ತಿದ್ದ ಹಾಗೆ ತನ್ನ ಸಹಾಯಕನ ಸಹಾಯದಿಂದ ಅರಮನೆಯಿಂದ ಆಚೆ ಏನಿದೆ ಎಂಬುದನ್ನು ತಿಳಿದುಕೊಳ್ಳೋಕ್ಕೋಸ್ಕರ ಬುದ್ಧ ಹೊರ ಹೋಗುವಲ್ಲಿ ಯಶಸ್ವಿಯಾಗ್ತಾನೆ. ಆತ ಮೊದಲಿಗೆ ಕಂಡದ್ದು ಒಬ್ಬ ರೋಗಿಯನ್ನು ಕಾಣ್ತಾನೆ. ಆನಂತರ ಒಬ್ಬ ವಯಸ್ಸಾದ ಮುದುಕನನ್ನು, ವೃದ್ಧನನ್ನು ಕಾಣ್ತಾನೆ. ಅದಾದ ಕೆಲವೇ ಕ್ಷಣಗಳಲ್ಲಿ ಒಂದು ಶವಯಾತ್ರೆ ಇವನ ಕಣ್ಮುಂದೆನೇ ಸಾಗುತ್ತೆ. ಆನಂತರ ಒಬ್ಬ ಸನ್ಯಾಸಿ ಬುದ್ಧನ ಎದುರುಗಡೆ ಬರ್ತಾನೆ. ಇದಿಷ್ಟೂ ದೃಶ್ಯಗಳನ್ನು ಕಣ್ತುಂಬಿಕೊಂಡ, ಮನಸ್ಸಿಗೆ ತುಂಬಿಕೊಂಡಂತಹ ಸಿದ್ಧಾರ್ಥ ಗೌತಮ ಬುದ್ಧ ಪ್ರಶ್ನೆಗಳ ಸುರಿಮಳೆಯಲ್ಲೇ ತನ್ನ ಮನಸ್ಸಿನಲ್ಲಿ ಹಾಕಿಕೊಳ್ತಾನೆ. ನನಗೆ ಸಾವಿಲ್ಲ, ಕೇಡಿಲ್ಲ, ವೃದ್ಧಾಪ್ಯವಿಲ್ಲ, ನಾನು ಹೀಗೇ ಇರ್ತೀನಿ ಎಂಬುದಾಗಿ ಭಾವಿಸಿದಂತಹ ಗೌತಮ ಬುದ್ಧನಿಗೆ ಹಲವಾರು ಪ್ರಶ್ನೆಗಳು ಕಾಡ್ತವೆ. ನನಗೂ ವಯಸ್ಸಾಗುತ್ತೆ, ನನಗೂ ರೋಗ ರುಜಿನಗಳು ಬರ್ತವೆ, ನಾನು ಒಂದಲ್ಲ ಒಂದು ದಿನ ಈ ಜಗತ್ತಿನಿಂದ ಹೊರಟು ಹೋಗಬೇಕಾಗತ್ತೆ. ಇದೆಲ್ಲವೂ ಆತನ ಮನಸ್ಸಿನಲ್ಲಿ ಬರುತ್ತೆ. ಒಂದೇ ಒಂದು ಕಾಡುತ್ತೆ, ಏನು ಅಂತ ಹೇಳಿದ್ರೆ, ಆ ಸನ್ಯಾಸಿ ಯಾಕೆ ಅಷ್ಟು ತೇಜಸ್ಸಿನಿಂದ ಕೂಡಿದ್ದ? ಇವರೆಲ್ಲರೂ ಕೂಡ ದುಃಖದಿಂದ ಯಾಕೆ ಕೂಡಿದ್ರು? ಆ ಸನ್ಯಾಸಿ ಯಾಕೆ ಅವನ ಮುಖ ಅಷ್ಟು ಪ್ರಜ್ವಲಿಸ್ತಿತ್ತು, ಕಾಂತಿಯಿಂದ ಕೂಡಿತ್ತು? ಎಲ್ಲ ಪ್ರಶ್ನೆಗಳು ಅವನಲ್ಲಿ ಕಾಡ್ತಾ ಹೋಗ್ತವೆ. ಆಗ ತಾನೇ ಜನ್ಮಿಸಿದಂತಹ ಮಗು ನವ ಯೌವನೆ, ಸತಿ, ರಾಜ್ಯ, ಕೋಶ, ಅಧಿಕಾರ ಎಲ್ಲವನ್ನ ತೋರಿಸ್ಬಿಡ್ತು ಈತನ ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿದುಕೊಳ್ಳಬೇಕು ಎಂಬ ಕಾರಣಕ್ಕೋಸ್ಕರ ತನ್ನ ಮಗ ರಾಹುಲನನ್ನು ತ್ಯಜಿಸಿ, ತನ್ನ ಸತಿಯನ್ನು ತ್ಯಜಿಸಿ, ತಂದೆ ತಾಯಿಯನ್ನು ತ್ಯಜಿಸಿ, ರಾಜ್ಯವನ್ನು ತ್ಯಜಿಸಿ, ಕಾಡಿನೆಡೆಗೆ ತನ್ನ ನಡಿಗೆಯನ್ನು ಶುರು ಮಾಡ್ತಾನೆ. ಆತನ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲಿಕ್ಕೆ 10 ವರ್ಷಗಳ ಕಾಲ ಕಠಿಣವಾದ ತಪಸ್ಸನ್ನು ಆಚರಣೆ ಮಾಡಿ, ಋಷಿ ಮುನಿಗಳನ್ನು ಭೇಟಿ ಮಾಡಿ, ಕೊನೆಗೊಂದು ದಿನ ವೈಶಾಖ ಶುದ್ಧ ಪೌರ್ಣಮಿ ಎಂದು ಒಂದು ವೃಕ್ಷದ ಕೆಳಗೆ ಕುಳಿತು ತಪಸ್ಸನ್ನು ಮಾಡ್ತಾನೆ.
ವೃಕ್ಷದ ಕೆಳಗೆ ಕುಳಿತು ತಪಸ್ಸಿಗೆ, ದೀರ್ಘವಾದ ತಪಸ್ಸಿಗೆ ಕುಳಿತುಕೊಳ್ತಾರೆ ಗೌತಮ ಬುದ್ಧ. ವೈಶಾಖ ಶುದ್ಧ ಪೌರ್ಣಮಿ ಎಂದು ಗೌತಮ ಬುದ್ಧನಿಗೆ ಜ್ಞಾನೋದಯವಾಗುತ್ತೆ. ಸುಜಾತ ಎಂಬಂತಹ ಒಂದು ಹೆಣ್ಣುಮಗಳು ಅವರಿಗೆ ಒಂದು ಪಾಯಸವನ್ನು ತಂದುಕೊಳ್ತಾಳೆ. ಆ ಪಾಯಸವನ್ನು ಸ್ವೀಕರಿಸಿ ಮತ್ತೆ ಇದಕ್ಕೆ ಕೂತ್ಕೋತಾರೆ. ಜ್ಞಾನೋದಯವಾಗುತ್ತೆ. ಇಷ್ಟು ವರ್ಷಗಳ ಮಂಥನದಿಂದ ಕಂಡುಕೊಂಡಂತಹ ಸತ್ಯವನ್ನು ಜಗತ್ತಿಗೆ ಸಾರುವ ಯತ್ನವನ್ನು ಮುಂದುವರಿಸ್ತಾ ಹೋಗ್ತಾನೆ. ಏನು ಆ ಸತ್ಯ? ಜಗತ್ತು ದುಃಖದಿಂದ ಕೂಡಿದೆ. ಆ ದುಃಖಕ್ಕೆ ಆಸೆಯೇ ಮೂಲ. ಅಂದರೆ ಆಸೆಯೇ ದುಃಖಕ್ಕೆ ಮೂಲ. ಮನುಷ್ಯ ಏನಾದರೂ ದುಃಖದಲ್ಲಿ ಇದ್ದಾನೆ, ಕಷ್ಟದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅವನಲ್ಲಿ ಇರುವಂತಹ ಆಸೆ, ಅದಕ್ಕೆ ಇತ್ತೀಚಿನವರು ಆಸೆ ಅಂತ ಹೇಳಲ್ಲ, ಆಸೆ ಇರಬೇಕು, ಆಶಾವಾದಿಯಾಗಿರಬೇಕು ಮನುಷ್ಯ. ಆದರೆ ದುರಾಸೆ ಇರಬಾರ್ದು, ದುರಾಸೆಯಿಂದ ಮನುಷ್ಯ ಹಾಳಾಗ್ತಾನೆ ಎಂಬುದಾಗಿ ವ್ಯಾಖ್ಯಾನ ಕೊಡ್ತಾರೆ. ಆದರೆ ಆಸೆಯೇ ದುರಾಸೆಗೂ ಮೂಲವಾಗಿರುತ್ತೆ. ಹಾಗಾಗಿ ಆಸೆಯೇ ದುಃಖಕ್ಕೆ ಕಾರಣ. ಜಗತ್ತು ದುಃಖದಿಂದ ಕೂಡಿದೆ. ಆ ದುಃಖಕ್ಕೆ ಕಾರಣ ಆಸೆ. ಆಸೆಯನ್ನು ತ್ಯಜಿಸಿದರೆ ಅವನು ಮನುಷ್ಯನಾಗಿ ಸಹಜವಾದ, ಸರಳವಾದ, ಸುಲಭವಾದ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಎಂಬಂತಹ ಸಂದೇಶ. ಇನ್ನೂ ಅನೇಕ ವಿಚಾರಗಳನ್ನು ತನ್ನ ಪ್ರವಚನಗಳಲ್ಲಿ, ಟೀಚಿಂಗ್ಸ್, ತನ್ನ ಬೋಧನೆಯಲ್ಲಿ ಹೇಳ್ತಾ ಹೋಗ್ತಾನೆ. ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ನಡೆಸುತ್ತಿದ್ದಂತಹ ಅನಾಚಾರಗಳನ್ನು, ಅಂಧಾನುಕರಣೆಯನ್ನು, ಇವೆಲ್ಲವನ್ನು ತೊಡೆದು ಹಾಕಿ ಸರಳವಾಗಿ, ಸುಲಭವಾಗಿ ಅರ್ಥವಾಗುವಂತಹ ಮಾತೃಭಾಷೆಯಲ್ಲಿ, ಪ್ರಾಕೃತದಲ್ಲಿ ತನ್ನ ಬೋಧನೆಯನ್ನು ನೀಡ್ತಾನೆ. ಜನಸಾಮಾನ್ಯರಿಗೆ ಅದು ಸುಲಭವಾಗಿ ಅರ್ಥ ಆಗುತ್ತೆ. ಎಲ್ಲ ಗೃಹಸ್ಥರು ಅದನ್ನು ಸ್ವೀಕರಿಸ್ತಾರೆ, ಬುದ್ಧನನ್ನು ಅನುಸರಿಸ್ತಾರೆ. ದ್ವೇಷ, ಅಸೂಯೆ, ಹಿಂಸೆ ಇವೆಲ್ಲವೂ ಮನುಷ್ಯನನ್ನು ನಾಶಗೊಳಿಸುತ್ತವೆ. ಶಾಂತಿ, ಪ್ರೀತಿ ಎರಡೇ ಮನುಷ್ಯನ ಬದುಕಿಗೆ ಬೆಳಕು ಎಂಬುದಾಗಿ ಬುದ್ಧ ಸಾರ್ತಾನೆ. ತನ್ನ ಜೀವಿತದ ಅವಧಿಯಲ್ಲಿ ಬುದ್ಧ ತನ್ನ ವಿಚಾರಗಳನ್ನು ಜನರಿಗೆ ತಲುಪಿಸುವಂತಹ ಕಾಯಕದಲ್ಲಿ ನಿರತನಾಗ್ತಾನೆ. ಇದೆಲ್ಲವೂ ಪಾಠಗಳಲ್ಲಿ ಓದಿರ್ತೇವೆ. ಅದರ ಪ್ರಭಾವ ಏನಾಯಿತು? ಮುಂದಿನ ಸಾವಿರಾರು ವರ್ಷಗಳ ನಂತರ ಬುದ್ಧನ ಪ್ರಭಾವ ಜಾಸ್ತಿ ಆಗ್ತಾ ಹೋಯಿತು. ಬುದ್ಧನ ವಿಚಾರಗಳು ಪ್ರಬಲವಾಗಿ ನಿಂತುಕೊಳ್ತು. ಬಹಳಷ್ಟು ರಾಜರು ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿದರು. ತುಂಬ ವೈಜ್ಞಾನಿಕವಾದ ಧರ್ಮ ಬೌದ್ಧ ಧರ್ಮ. ಅಲ್ಲಿ ಯಾವುದೇ ಕಪಟವಿಲ್ಲ. ಒಂದು ವಿಜ್ಞಾನದ ಮಾರ್ಗ ಹೊಂದಿರುವಂತಹ, ಜ್ಞಾನದ ಮಾರ್ಗವನ್ನು ಹೊಂದಿರುವಂತಹ ಧರ್ಮ ಬೌದ್ಧ ಧರ್ಮ. ಬುದ್ಧನ ವಿಚಾರಗಳೆಲ್ಲವೂ ಬಹಳ ಸರಳವಾಗಿದೆ. ಜಗತ್ತು ಸತ್ಯ ಎಂಬುದನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಜಗತ್ತು ನಿಜ. ಜಗತ್ತಿನಿಂದ ಆಚೆ ಏನಿದೆಯೋ ಗೊತ್ತಿಲ್ಲ, ಮೊದಲು ಏನಿದೆಯೋ ಗೊತ್ತಿಲ್ಲ. ಈಗಿರೋದೇ ಸತ್ಯ. ಪ್ರೆಸೆಂಟ್, ಇವತ್ತು ಹೇಳ್ತಾ ಇರ್ತಾರಲ್ಲ, ಪ್ರೆಸೆಂಟಲ್ಲಿ ಬದುಕಿ, ಹಿಂದಿಂದಕ್ಕೆ ಹೋಗಬೇಡಿ, ಮುಂದಿಂದು ಯೋಚನೆ ಮಾಡಬೇಡಿ, ಪ್ರೆಸೆಂಟಲ್ಲಿ ಬದುಕಿ, ಬದುಕು ಬಂದಂತೆ ಸ್ವೀಕರಿಸು ಎಂಬುದಾಗಿ ಬುದ್ಧ ಹೇಳ್ತಾನೆ. ಹಾಗಾಗಿ ಬುದ್ಧನ ವಿಚಾರಗಳು ಎಷ್ಟು ಸರಳವಾಗಿವೆ ಅಂತ ಹೇಳಿದ್ರೆ, ಆ ಕಾಲದ ರಾಜ ಮಹಾರಾಜರೆಲ್ಲರೂ ಬೌದ್ಧ ಧರ್ಮಕ್ಕೆ ಶರಣಾಗತರಾದರು, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು, ಅದನ್ನು ಪ್ರೋತ್ಸಾಹಿಸಿದ್ರು, ಅದನ್ನು ಹರಡಲಿಕ್ಕೆ ಕಾರಣಕರ್ತರಾದರು. ಅದರಲ್ಲಿ ಮುಖ್ಯವಾಗಿ ಅಶೋಕ ಚಕ್ರವರ್ತಿ, ಸಾಮ್ರಾಟ್ ಅಶೋಕ ಬೌದ್ಧ ಧರ್ಮದ ಬೆಳವಣಿಗೆಗೆ, ಅದರ ಪ್ರಸಾರಕ್ಕೆ ಇಡೀ ತನ್ನ ಜೀವನವನ್ನೇ ಮುಡುಪಾಗಿಟ್ಟ. ಭಾರತ ಮಾತ್ರವಲ್ಲದೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಬೌದ್ಧ ಧರ್ಮ ಪ್ರಸಾರಕ್ಕೋಸ್ಕರ ಭಿಕ್ಕುಗಳನ್ನು ಕಳುಹಿಸಿಕೊಡ್ತಾನೆ. ತನ್ನ ಮಕ್ಕಳಾದ ಸಂಘಮಿತ್ರೆ ಮತ್ತು ಮಹೇಂದ್ರನನ್ನು ಶ್ರೀಲಂಕಾಕ್ಕೆ ಬೌದ್ಧ ಧರ್ಮ ಪ್ರಸಾರಕ್ಕೋಸ್ಕರ ಕಳಿಸ್ಕೊಡ್ತಾರೆ. ಶ್ರೀಲಂಕಾ, ಚೈನಾ, ಜಪಾನ್, ಮಂಗೋಲಿಯಾ, ಮಂಚೂರಿಯಾ, ಥಾಯ್ಲ್ಯಾಂಡ್, ಹಾಗೆ ಬರ್ಮಾ, ಈ ಕಡೆ ಪಶ್ಚಿಮಕ್ಕೆ
ಅಫ್ಘಾನಿಸ್ತಾನ, ಟರ್ಕಿ, ಸಿರಿಯಾ, ಡಮಾಸ್ಕಸ್ ಹೀಗೆ ಪಶ್ಚಿಮ ರಾಷ್ಟ್ರಗಳಿಗೂ ಕೂಡ ಬೌದ್ಧ ಧರ್ಮ ಪ್ರಸಾರವಾಗುತ್ತೆ. ಬುದ್ಧನ ವಿಚಾರಗಳು ಅಲ್ಲಿ ಪ್ರಚಲಿತವಾಗುತ್ತವೆ. ಒಟ್ಟಿನಲ್ಲಿ ಬೌದ್ಧ ಧರ್ಮ ಇಡೀ ಜಗತ್ತಿಗೆ ಪರಿಚಿತವಾದ ಧರ್ಮವಾಗುತ್ತೆ. ಈಗ ಯಾರಾದರೂ ಭಾರತದಿಂದ ಹೊರ ರಾಷ್ಟ್ರಗಳಿಗೆ ಹೋದಾಗ ಅವರು ಹೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ನಾವು ಬುದ್ಧನ ನಾಡಿನಿಂದ ಬಂದವರು, ವಿ ಆರ್ ಫ್ರಮ್ ಲ್ಯಾಂಡ್ ಆಫ್ ಬುದ್ಧ, ಬುದ್ಧನ ನೆಲದಿಂದ ಬಂದವರು ಎಂಬುದಾಗಿ ಹೇಳ್ತಾರೆ. ಸುಲಭವಾಗಿ ಅದನ್ನು ಇಂಡಿಯಾ ಬುದ್ಧನ ನಾಡು ಎಂಬುದಾಗಿ, ಬುದ್ಧ ಹುಟ್ಟಿ ಬೆಳೆದು ನಡೆದಾಡಿದಂತಹ, ಬಾಳಿ ಬದುಕಿದಂತಹ, ಪ್ರವಚನ ನೀಡಿದಂತಹ, ಉಪದೇಶ ನೀಡಿದಂತಹ ನೆಲ ಎಂಬ ಪುಣ್ಯಭೂಮಿ ಎಂಬುದಾಗಿ ಜಗತ್ತಿನ ಬಹಳಷ್ಟು ಧರ್ಮೀಯರು ನಂಬಿದ್ದಾರೆ. ಬೌದ್ಧ ಧರ್ಮ ಒಂದು ವೈಜ್ಞಾನಿಕ ಧರ್ಮ. ಎಲ್ಲರೂ ಅನುಸರಿಸಬಹುದಾದಂಥ ವಿಚಾರಗಳನ್ನು ಆ ಧರ್ಮ ಹೊಂದಿದೆ. ಇವತ್ತು ನೋಡಿ, ನಾವು ಎಲ್ಲೇ ಹೋದರೂ ಕೂಡ ಒಂದು ಪ್ರವಾಸಿ ಸ್ಥಳಗಳಲ್ಲಿ ಒಂದು ಹೊಸ ಮನೆ ಕಟ್ಟಿದಾಗ ಯಾರಿಗಾದರೂ ಒಂದು ಉಡುಗೊರೆಯನ್ನು ಕೊಡಬೇಕಾದ್ರೆ ಒಂದು ಬುದ್ಧನ ಫೋಟೋವನ್ನು, ಒಂದು ಬುದ್ಧನ ಸ್ಟ್ಯಾಚ್ಯೂವನ್ನು, ಒಂದು ಬುದ್ಧನ ಒಂದು ಪುಸ್ತಕವನ್ನು, ಯಾವುದನ್ನು ಕೂಡ ಅದನ್ನು ಕೊಡ್ತೇವೆ. ಅದು ಇಷ್ಟೇ. ಕಾಮನ್ ಪೀಪಲ್ಗೆ ಗೊತ್ತಿರೋದೇನು ಅಂತ ಹೇಳಿದ್ರೆ, ಈ ಮೂರ್ತಿಯನ್ನು ಮನೆಯಲ್ಲಿ ಇರಿಸಿಕೊಂಡ್ರೆ ಮನೆಯಲ್ಲಿ ಶಾಂತಿ. ಅದು ಸತ್ಯ. ಶಾಂತಿ ಮನೆಯಲ್ಲಿ ತುಂಬಿರಲಿ ಎಂಬ ಕಾರಣಕ್ಕೋಸ್ಕರ ಉಡುಗೊರೆಯಾಗಿ ಕೊಡ್ತಾರೆ. ಶಾಂತಿ ಮನೆಯಲ್ಲಿ ತುಂಬಿರಲಿ ಎಂಬ ಕಾರಣಕ್ಕೋಸ್ಕರ ಬುದ್ಧನ ಒಂದು ಫೋಟೋ ಆದರೂ ನಮ್ಮ ದೇಶದ ಮನೆಗಳಲ್ಲಿ ಇದೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಒಂದು ಬುದ್ಧನ ಫೋಟೋ ಇದ್ದರೆ, ಒಂದು ಬುದ್ಧನ ಒಂದು ಸ್ಟ್ಯಾಚ್ಯೂ ಇದ್ದರೆ ಅದೊಂದು ಪ್ರತಿಷ್ಠೆಯ ವಿಚಾರವಾಗಿದೆ, ಜ್ಞಾನದ ವಿಚಾರವೂ ಆಗಿದೆ, ಅದೊಂದು ಶಾಂತಿ ಪ್ರೀತಿಯ ವಿಚಾರವೂ ಆಗಿದೆ. ಅದೆಲ್ಲವೂ ಮೇಳಿಸಿ ಆ ಬುದ್ಧನ ಮುಖಭಾವದಲ್ಲಿ ನಾವು ಕಾಣಬಹುದಾಗಿದೆ. ಅದನ್ನು ನೋಡಿದ ತಕ್ಷಣವೇ ನಮಗೆ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗಾಗಿ ಜಗತ್ತಿನ ಎಲ್ಲೆಡೆ ನಮ್ಮ ದೇಶದ ಸಂಸ್ಕೃತಿ ಹರಡಬೇಕಾದರೆ ಬೌದ್ಧ ಭಿಕ್ಕುಗಳ ಒಂದು ಪ್ರಯತ್ನ ಇದ್ದೇ ಇದೆ, ಅವರ ಪರಿಶ್ರಮ ಇದೆ, ಅವರ ಪ್ರೀತಿ ಇದೆ. ಅವರೆಲ್ಲರೂ ಕೂಡ ನಮ್ಮ ದೇಶದ ಸಂಸ್ಕೃತಿಯನ್ನು ವಿದೇಶಗಳಿಗೆ ಹರಡಿ ನಮ್ಮ ದೇಶದ ಘನತೆಯನ್ನು ಹೆಚ್ಚಿಸಿದ್ದಾರೆ. ಈ ನೆಲದ ಸಂಸ್ಕೃತಿಯನ್ನು ಎಲ್ಲರೂ ಕೊಂಡಾಡುವ ಹಾಗೆ, ಎಲ್ಲರೂ ಅನುಸರಿಸುವ ಹಾಗೆ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ.